ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪ್ರೊಫೆಸರ್ ಪ್ರವೀಣ ಪೊಲೀಸ್ ಪಾಟೀಲ್ ಪರಿಣಾಮಕಾರಿ ಬೋಧನೆಗಾಗಿ ಶಿಕ್ಷಕರಿಗೆ ರಂಗಕಲೆ ಅತ್ಯವಶ್ಯಕವಾಗಿದೆ ಎಂದು ನಗರದ ಹೊರವಲಯದ ದದೆಗಲ್ ಗ್ರಾಮದಲ್ಲಿ ಇರುವ ರಾಜೀವ್ ಗಾಂಧಿ ರೂರಲ್ ಬಿಇಡಿ ಕಾಲೇಜಿನಲ್ಲಿ ನಡೆದ ನಾಟಕೋತ್ಸವ 2025ರ ಕಾರ್ಯಕ್ರಮ ಉದ್ಘಾಟಿಸಿ ಕೊಪ್ಪಳ ವಿಶ್ವವಿದ್ಯಾಲಯದ ಉಪನ್ಯಾಸಕ ಪ್ರೊಫೆಸರ್ ಪ್ರವೀಣ್ ಕುಮಾರ್ ಪೊಲೀಸ್ ಪಾಟೀಲ್ ಮಾತನಾಡಿದರು. ಶಿಕ್ಷಕರು ಯಥೇಚ್ಛವಾಗಿ ರಂಗಕಲೆ ಬಳಸಿಕೊಂಡು ಬೋಧನೆ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ನಿರೀಕ್ಷಿತವಾಗಿ ಕಲಿಕಾ ಫಲ ಉಂಟಾಗುವುದು ಅಲ್ಲದೆ ನಾಟಕ ಅಭಿನಯ ಮೂಲಕ ಪಾಠ ಮಾಡಿದಾಗ ವಿದ್ಯಾರ್ಥಿಗಳಲ್ಲಿ ಕಲಿಸಿದ ಪಾಠ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುತ್ತೆ. ಭವಿಷ್ಯದಲ್ಲಿ ಶಿಕ್ಷಕರಾಗುವ ಪ್ರಶಿಕ್ಷಣಾರ್ಥಿಗಳು ಬಿಇಡಿ ತರಬೇತಿಯ ಸಮಯದಲ್ಲಿ ಶ್ರದ್ಧೆ ಮತ್ತು ಆಸಕ್ತಿಯಿಂದ ರಂಗಕಲೆ ಕರಗತ ಮಾಡಿಕೊಳ್ಳಬೇಕು. ಎಡಿಸಿಲಿ ಮಹಾವಿದ್ಯಾಲಯದವರು ಆಯೋಜನೆ ಮಾಡಿದ್ದ ರಂಗ ತರಬೇತಿಯು ನಿಜಕ್ಕೂ ಪ್ರಶಿಕ್ಷಣಾರ್ಥಿಗಳಿಗೆ ತುಂಬಾ ಸಹಕಾರಿ ಆಗಲಿದೆ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಪ್ರಾಚಾರ್ಯ ವಿನೋದ್ ಹುಲಿ ವಹಿಸಿಕೊಂಡಿದ್ರು. ಮುಖ್ಯ ಅತಿಥಿಗಳಾಗಿ ರಂಗ ಕಲಾವಿದರು ಆದ ಲಕ್ಷ್ಮಣ್ ಪಿಳಗಾರ, ಶರಣು ಶೆಟ್ಟರ್, ಸಂತೋಷ್ ಹುಲಿಗಿ, ಅತಿಥಿಗಳಾಗಿ ಆಡಳಿತಾಧಿಕಾರಿ ಮಹಂತೇಶ್ ಸಂಗಟಿ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಉಪನ್ಯಾಸಕ ಶ್ರೀ ಬಸವರಾಜ್ ನಾಯಕ್ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು. ಉಪನ್ಯಾಸಕಿ ಶ್ರೀಮತಿ ಶ್ರೀಲತಾ ದೇಸಾಯಿ ಉದ್ಘಾಟಕರನ್ನ ಪರಿಚಯಿಸಿದ್ರು. ಕೆ ಸುಮಾ ಅಳವಂಡಿ ನಿರೂಪಣೆ ಮಾಡಿದ್ರು. ಕುಮಾರಿ ರೇಖಾ ಪ್ರಾರ್ಥಿಸಿ, ಕುಮಾರಿ ಮಾರುತಿ ಗಡಾದ ಸ್ವಾಗತ, ಕುಮಾರಿ ದೇವೇಂದ್ರ ಕುಮಾರ್ ವಂದನಾರ್ಪಣೆ. ಉದ್ಘಾಟನೆ ಕಾರ್ಯಕ್ರಮದ ನಂತರ ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳ 50 ತಂಡಗಳು ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಜಾಗೃತಿ ನಾಟಕಗಳನ್ನ ಪ್ರದರ್ಶನ ಮಾಡಿದ್ರು. ಹನುಮಂತಗೌಡ ನಾಯಕತ್ವದ ಬೆಟ್ಟದ ಹೂ ತಂಡ ಅನಾಥ ನೇಗಿಲು ಎಂಬ ನಾಟಕ ಶೀರ್ಷಿಕೆಯಡಿ ರೈತನ ಸಮಸ್ಯೆಗಳ ಕುರಿತು ನಾಟಕ ಪ್ರದರ್ಶನ ಮಾಡಿದ್ರು. ಕು ಪಂಪಪತಿ ಕಂಬಳಿ ನಾಯಕತ್ವದ ಕರುನಾಳ ಬೆಳಕು ತಂಡವು ಭ್ರಷ್ಟಾಚಾರ ಎಂಬ ನಾಟಕ ಶೀರ್ಷಿಕೆ ಅಡಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರ ಲಂಚಗುಳಿತನದ ಬಗ್ಗೆ ಮಾರ್ಮಿಕವಾಗಿ ನಾಟಕ ಪ್ರದರ್ಶನ ಮಾಡಿದ್ದಾರೆ. ಕು ಜೈರಾಮ್ ನಾಯಕತ್ವ ಕನಸಿನ ಹೂಗಳ ತಂಡವು ಮೆಡಿಕಲ್ ಮಾಫಿಯಾ ಎಂಬ ನಾಟಕ ಶೀರ್ಷಿಕೆ ಅಡಿ ವೈದ್ಯಲೋಕದ ಕರಾಳ ಮುಖ ಅನಾವರಣಗೊಳಿಸುವಲ್ಲಿ ನಾಟಕ ಪ್ರದರ್ಶನ ಮಾಡಿದ್ರು. ಕು ಕಾವ್ಯಶ್ರೀ ನಾಯಕತ್ವದ ಕಲ್ಪವೃಕ್ಷ ತಂಡವು ಬಾಧಿತ ಜನ ಎಂಬ ನಾಟಕ ಶೀರ್ಷಿಕೆಯಡಿ ವಿಷಕಾರಿಕ ಅನಿಲ ಸೋಸುವ ಕಾರ್ಖಾನೆಗಳ ಸ್ಥಾಪನೆಯಿಂದ ಜನರಿಗೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ನಾಟಕ ಪ್ರದರ್ಶನ ಮಾಡಿದ್ರು. ಕು ಪ್ರಶಾಂತ್ ನಾಯಕತ್ವದ ಜೇನಿಗೂಡು ತಂಡವು ಮಹಿಳಾ ಶೋಷಣೆ ಎಂಬ ನಾಟಕ ಶೀರ್ಷಿಕೆಯಡಿ ಪ್ರಚಲಿತ ದಿನದಲ್ಲಿ ಮಹಿಳೆ ಎದುರಿಸುತ್ತಾ ಇರುವ ಸಮಸ್ಯೆಗಳು, ಅನ್ಯಾಯಗಳ ಕುರಿತು ಮತ್ತು ಲಿಂಗ ಪತ್ತೆ ಹಚ್ಚುವಿಕೆ, ಭ್ರೂಣ ಹತ್ಯೆ ವಿರುದ್ಧ ಜಾಗೃತಿ ನಾಟಕವನ್ನ ಪ್ರದರ್ಶನ ಮಾಡಿದ್ರು. ರಂಗ ಕಲಾವಿದರು ಆದ ಲಕ್ಷ್ಮಣ್ ಪಿಳಗಾರ, ಶರಣು ಶೆಟ್ಟರ್, ಸಂತೋಷ್ ಹುಲಿಗಿ ಹಾಗೂ ಸಂಗೀತ ಕಲಾವಿದ ಪುಟ್ಟರಾಜ್ ಬಿನ್ನಾಳ್ ನಿರಂತರ 15 ದಿನಗಳ ಕಾಲ ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿಯನ್ನ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.